ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇರುವಂಥದ್ದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಏನಿದೆ, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂದರೆ ಅಂಚೆ ಕಚೇರಿಯಲ್ಲಿ 300ಕ್ಕೂ ಹೆಚ್ಚು ಹುದ್ದೆಗಳು ಕಾಲ್ಫಾರ್ಮ್ ಆಗಿದೆ. ಆ ಹುದ್ದೆಗಳು ಯಾವುವು, ಲಾಸ್ಟ್ ಡೇಟ್ ಏನು, ವಯಸ್ಸೇನು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಇವೆ ಅವೆಲ್ಲವನ್ನು ತಿಳಿಸ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೋಡೋಣ ಸ್ನೇಹಿತರೆ. ಏನು ಕಾಲ್ಫಾರ್ಮ್ ಆಗಿರೋದು ಅಂದರೆ 11/11/2025 ಕಾಲ್ಫಾರ್ಮ್ ಆಗಿದೆ. ಲಾಸ್ಟ್ ಡೇಟ್ ಅಂದರೆ 12ನೇ ತಿಂಗಳು 1ನೇ ತಾರೀಕು ಡಿಸೆಂಬರ್ 1 ಕೊನೆಯ ದಿನಾಂಕ ಆಗಿದೆ. ಇನ್ನೂ ನಿಮಗೆ 15 ದಿನಗಳು ಬಾಕಿ ಇದೆ. ಸೊ ಅಪ್ಲೈ ಮಾಡಿ. ಹಾಗಾದರೆ ಈ ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಇರಬೇಕು ಅದೆಲ್ಲವನ್ನು ನೋಡೋಣ. ಅಂದರೆ ಮೊದಲಿಗೆ ನಾವು ನೋಡೋಣ ಯಾವ ಹುದ್ದೆಗಳಾಗಿವೆ ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳು ಕಾಲ್ಫಾರ್ಮ್ ಆಗಿವೆ, ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳು ಖಾಲಿಯಾಗಿವೆ. ನೋಡಿ, ಅಸಿಸ್ಟೆಂಟ್ ಮ್ಯಾನೇಜರ್ 110 ಹುದ್ದೆಗಳು ಕಾಲ್ಫಾರ್ಮ್ ಆದರೆ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳು 199, ಒಟ್ಟು 309 ಹುದ್ದೆಗಳು ಕಾಲ್ಫಾರ್ಮ್ ಆಗಿವೆ. ಇನ್ನು ಯಾವ ಪ್ರದೇಶದಲ್ಲಿ ಎಲ್ಲೆಲ್ಲಿ ಕಾಲಾಗಿದೆ ಅನ್ನುವಂತಹ ಇನ್ಫಾರ್ಮೇಷನ್ ಕೂಡ ನಾನು ಈಗ ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ ಏಜ್ ಲಿಮಿಟನ್ನು ನೋಡೋಣ. ನೋಡಿ, ಏನಾದರೂ ನೀವು ಜೂನಿಯರ್ ಅಸಿಸ್ಟೆಂಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಗ್ರ್ಯಾಜುಯೇಷನ್ ಎನಿ ಡಿಸಿಪ್ಲಿನ್ ಅಂದರೆ ಎಲ್ಲೇ ಆಗಲಿ ಯಾವುದರಲ್ಲಾದರೂ ಗ್ರ್ಯಾಜುಯೇಷನ್ಸ್ ನೀವು ಮಾಡಿದರೆ 20ರಿಂದ 32 ವರ್ಷದೊಳಗಡೆ ಇದ್ದರೆ ಇದನ್ನು ಅಪ್ಲೈ ಮಾಡಬಹುದು. ಇನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ಆದರೆ 20ರಿಂದ 35 ವರ್ಷದೊಳಗಡೆ ಆಗಿರಬೇಕು, ಗ್ರ್ಯಾಜುಯೇಷನ್ ಇನ್ ಡಿಸಿಪ್ಲಿನ್ ಆಗಿರಬೇಕು. ಸೊ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಅಂದರೆ ಡಿಗ್ರಿ ಆಗಿರಬೇಕು ಎರಡಕ್ಕೂ ಅಂತ. ಸೀರಿಯಲ್ ನಂಬರು ಇವೆಲ್ಲವೂ ಇದೆ. ಪೋಸ್ಟ್ ಲೆವೆಲ್ 4 ಆರ್ ಓನ್ಲಿ ಈ ಥರ ಇದೆ. ಇಲ್ಲೇನು ಎಂಪ್ಲಾಯ್ ಆಫ್ ಡಿಪಾರ್ಟ್ಮೆಂಟ್ ಅಂದರೆ ಈಗ ಆಲ್ರೆಡಿ ಪೋಸ್ಟ್ ಆಫೀಸಲ್ಲಿದ್ದರೆ ನೀವು ಅದಕ್ಕೆ ಅಪ್ಲೈ ಮಾಡೋಕ್ಕೆ ಬರಲ್ಲ. ಓಕೆ, ಇಲ್ಲಿ ನೋಡಿ ಯಾವ್ಯಾವ ಪ್ರದೇಶದಲ್ಲಿ ಅಂದರೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಕಾಲಾಗಿದೆ ಅಂತ ನೋಡೋಣ. ಆಂಧ್ರ ಪ್ರದೇಶದಲ್ಲಿ ಒಟ್ಟು 9 ಹುದ್ದೆಗಳು ಕಾಲ್ಫಾರ್ಮ್ ಆಗಿದೆ. 9 ಹುದ್ದೆಗಳು ಕಾಲ್ಫಾರ್ಮ್ ಆಗಿದೆ. ಇನ್ನು ಅಸ್ಸಾಮಲ್ಲಿ ಕಾಲ್ಫಾರ್ಮ್ ಆಗಿದೆ, ಬಿಹಾರದಲ್ಲಿ ಕಾಲ್ಫಾರ್ಮ್ ಆಗಿದೆ. ಅದೆಲ್ಲ ನಮಗೆ ಬೇಡ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಕಾಲ್ಫಾರ್ಮ್ ಆಗಿದೆ ಎನ್ನುವಂಥದ್ದನ್ನು ನೋಡೋಣ. ಸ್ನೇಹಿತರೆ, ನೀವು ನೋಡ್ಬೋದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ 1 ಹುದ್ದೆ ಜೂನಿಯರ್ ಅಸಿಸ್ಟೆಂಟು, 1 ಮ್ಯಾನೇಜರಿಂಗ್ ಹುದ್ದೆ ಕಾಲ್ಫಾರ್ಮ್ ಆಗಿದೆ. ಬೆಳಗಾಮಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಕಾಲಾಗಿದೆ. ಬೀದರ್ನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಕಾಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಕಾಲಾಗಿದೆ. ಚಿಕ್ಕೋಡಿಯಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಕಾಲಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಕಾಲಾಗಿದೆ. ಗದಗದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಕಾಲಾಗಿದೆ. ಹಾಸನದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಕಾಲಾಗಿದೆ. ಕೊಪ್ಪಳದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಕಾಲಾಗಿದೆ. ರಾಯಚೂರು ನಯಾಬಾಗರ್ ಏನಿದೆ ಅಲ್ಲಿ ಕಾಲಾಗಿದೆ. ಶಿವಮೊಗ್ಗದಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಕಾಲಾಗಿದೆ. ತುಮಕೂರಲ್ಲಿ 1 ಕಾಲಾಗಿದೆ. ಯಾದಗಿರಿಯಲ್ಲಿ ಕಾಲಾಗಿದೆ. ಟೋಟಲ್ ಎಷ್ಟು? 3, 4, 5, 6, 7, 8, 9, 10, 11, 12, 13 ಕಾಲು. ಸ್ನೇಹಿತರೆ, ಕರ್ನಾಟಕದಲ್ಲಿ ಒಟ್ಟು 13 ಪೋಸ್ಟ್ಗಳು ಕಾಲಾಗಿದೆ. ಜೂನಿಯರ್ ಅಸಿಸ್ಟೆಂಟ್ ಬಂದು 2 ಕಾಲಾಗಿದೆ. ಟೋಟಲ್ 15 ಹುದ್ದೆಗಳು ಕರ್ನಾಟಕದಲ್ಲಿ ಪೋಸ್ಟ್ ಆಫೀಸಲ್ಲಿ ಸಿಗುತ್ತೆ. ಎನಿ ಗ್ರ್ಯಾಜುಯೇಷನ್ಸ್ ಆಗಿದ್ದರೆ ನೀವು ಅಪ್ಲೈ ಮಾಡಬಹುದು. ಇನ್ನು ಸ್ನೇಹಿತರೆ, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದರೆ 750 ರೂಪಾಯಿ ಇರುತ್ತೆ. ಟೋಟಲ್ ಎಷ್ಟು? 750 ರೂಪಾಯಿ ಇರುತ್ತೆ. ಇನ್ನು ಅಪ್ಲೈ ಮಾಡಬೇಕಿರೋದು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಇನ್ನೊಂದು ವಿಚಾರ ಗೊತ್ತಿರಲಿ, ಇಲ್ಲಿ ಡಿಗ್ರಿ ಆಗಿರೋದ್ರ ಜೊತೆ 4, 5, 6 ಲೆವೆಲ್ ಎಕ್ಸ್ಪೀರಿಯೆನ್ಸ್ ಅಂದರೆ 3 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇದಕ್ಕೆ 3 ಇಯರ್ಸ್ ಅಂದರೆ ಜಸ್ಟ್ ಗ್ರ್ಯಾಜುಯೇಷನ್ಸ್ ಅಲ್ಲ, ಇದೇ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕು ಅನ್ನೋದನ್ನು ಮರಿಬೇಡಿ. ಒಟ್ಟಿನಲ್ಲಿ ಸ್ನೇಹಿತರೆ, ಇಷ್ಟು ಕಾಲ್ಫಾರ್ಮ್ ಆಗಿತ್ತು. ಅದನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಯಾರಾದರೂ ನೀವು ಇದಕ್ಕೆ ಎಲಿಜಿಬಲ್ ಆಗಿದ್ದರೆ ಖಂಡಿತ ಅಪ್ಲೈ ಮಾಡಿ.